ವೀಕ್ಷಕರೇ ನಮಸ್ಕಾರ. ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹುರುಳಿ ಕಾಳಿನಿಂದ ಮಾಡೋ ಬಗೆ ಬಗೆ ಅಡುಗೆಗಳನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸಾರು ಮತ್ತೆ ಪಲ್ಯ. ನಾನಿಲ್ಲಿ ಅರ್ಧ ಕಪ್ನಷ್ಟು ಹುರುಳಿ ಕಾಳನ್ನು ತೆಗೆದುಕೊಂಡು ಚೆನ್ನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಅದನ್ನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ಹುರುಳಿ ಕಾಳಿಗೆ ಸುಮಾರು 2 ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. 3 ವಿಷಿಲ್ ವರೆಗೂ ಕೂಗಿಸಿಕೊಂಡು ಆಮೇಲೆ ಕಡಿಮೆ ಉರಿನಲ್ಲಿ 5 ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀನಿ ನಾನು. ಕುಕ್ಕರ್ ಸಂಪೂರ್ಣವಾಗಿ ತಣಿದ ಮೇಲೆ ಅದರ ಮುಚ್ಚಳ ತೆಗೆದು ಬೇಯಿಸಿದ ಹುರುಳಿಕಾಳು ಮತ್ತು ಅದರ ನೀರನ್ನ ಬೇರ್ಪಡಿಸ್ಕೊಳ್ಬೇಕು. ಜಾಸ್ತಿ ಪ್ರಮಾಣದ ಹುರುಳಿಕಾಳನ್ನ ಬೇಯಿಸಿ ತೆಗೆದ ನೀರು ದಪ್ಪ ಆಗಿರುತ್ತೆ. ಅದರಿಂದ ಮಾಡಿದ ಸಾರು ತುಂಬಾ ರುಚಿಯಾಗಿರುತ್ತೆ. ಈ ಹುರುಳಿಕಾಳನ್ನ ಬಸಿದುಕೊಂಡ ಮೇಲೆ ಕಾಳಿನಿಂದ ಪಲ್ಯ ಮಾಡ್ಲಿಕ್ಕಾಗತ್ತೆ. ಅದನ್ನ ಸಪರೇಟ್ ಆಗಿ ತೆಗೆದಿಟ್ಕೊಳ್ಳಿ. ಹುರುಳಿ ಬಸಿದ ನೀರಿಗೆ ಸ್ವಲ್ಪ ಅರಿಶಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಗೂ ಸಣ್ಣ ಲಿಂಬೆ ಗಾತ್ರದ ಹುಣಸೆ ಹಣ್ಣಿನ ರಸವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಸೇರಿಸಿ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸುಮಾರು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಸುಮಾರು 1/4 ಕಪ್ನಷ್ಟು ತೆಂಗಿನ ತುರಿ ಹಾಗೂ 3 ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ ಸ್ವಲ್ಪ ನೀರಿನ ಜೊತೆಗೆ ನುಣ್ಣಗೆ ರುಬ್ಕೊಳ್ಬೇಕು. ಈ ರುಬ್ಬಿದ ಮಿಶ್ರಣವನ್ನ ಕುದಿತಾ ಇರೋ ಸಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡೆ. ಈಗ 2 ಟೇಬಲ್ ಸ್ಪೂನ್ ಬೇಯಿಸಿದ ಹುರುಳಿ ಕಾಳನ್ನ ನೀರಿನ ಜೊತೆ ಚೆನ್ನಾಗಿ ರುಬ್ಬಿ ಪೇಸ್ಟ್ ತರ ಮಾಡ್ಕೊಳ್ಬೇಕು. ಇದನ್ನು ಕೂಡ ಸಾರಿಗೆ ಸೇರಿಸ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಸಾರು ಸ್ವಲ್ಪ ದಪ್ಪ ಆಗುತ್ತೆ. ಈಗ ಸಾರನ್ನ ಚೆನ್ನಾಗಿ 5 ನಿಮಿಷಗಳ ಕಾಲ ಕುದಿಸಿ ಬೇಕಿದ್ರೆ ನೀರನ್ನ ಹಾಕಿಕೊಂಡು ಹೊಂದಿಸ್ಕೊಳ್ಬಹುದು. ಸ್ವಲ್ಪ ಚಳಿಯ ವಾತಾವರಣ ಇದ್ದಾಗ ಈ ಹುರುಳಿ ಕಾಳಿನ ಸಾರು ತುಂಬಾ ರುಚಿ ಅನ್ಸುತ್ತೆ. ನಾನಿಲ್ಲಿ ಕಡೆದಾಗಿ ಬೆಳ್ಳುಳ್ಳಿ ಒಗ್ಗರಣೆನ ಕೊಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 4 ರಿಂದ 5 ಬೆಳ್ಳುಳ್ಳಿ ಎಸಳು ಹಾಗೂ ಕರಿಬೇವಿನ ಸೊಪ್ಪನ್ನ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಹೊಂಬಣ್ಣಕ್ಕೆ ಬಂದ ಕೂಡಲೇ ಒಗ್ಗರಣೆಯನ್ನ ಸಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನ ಇಷ್ಟಪಡದವರು ಮಾಮೂಲಿ ಸಾಸಿವೆ ಒಗ್ಗರಣೆ ಕೂಡ ಕೊಡಬಹುದು. ಈಗ ಪಲ್ಯ ತಯಾರಿಸೋದಕ್ಕೆ ಒಂದು ಬಾಣಲೆಯಲ್ಲಿ 1 ಟೀ ಸ್ಪೂನ್ ಅಷ್ಟು ಎಣ್ಣೆ, ತಲಾ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಉದ್ದಿನಬೇಳೆ ಹಾಗೂ ಕರಿಬೇವನ್ನ ಸೇರಿಸಿ ಸಾಸಿವೆ ಚಟಪಟ ಸಿಡಿದ ಮೇಲೆ ಬೇಯಿಸಿದ ಹುರುಳಿಕಾಳನ್ನ ಹಾಕೊಳ್ಬೇಕು. ಇದಕ್ಕೆ 1 ಸೀಳಿದ ಹಸಿಮೆಣಸಿನಕಾಯಿ, 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಗೂ 3/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸಿಕೊಂಡು ಕೈಯಾಡಿಸ್ಕೊಳ್ಬೇಕು. ಇದಕ್ಕೆ 1/4 ಕಪ್ನಷ್ಟು ನೀರನ್ನ ಸೇರಿಸಿಬಿಟ್ಟು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಈಗಾಗಲೇ ಹುರುಳಿ ಕಾಳನ್ನ ಬೇಯಿಸಿಕೊಂಡಿರೋದ್ರಿಂದ ಈ ನೀರು ಆವಿ ಆಗೋವರೆಗೂ ಬೇಯಿಸ್ಬಿಟ್ರೆ ಸಾಕಾಗತ್ತೆ. ಕೊನೆಯದಾಗಿ 1/4 ಕಪ್ನಷ್ಟು ತೆಂಗಿನ ತುರಿಯನ್ನ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ ಉರಿಯನ್ನ ಸಂಪೂರ್ಣವಾಗಿ ಆಫ್ ಮಾಡಿ. ಬಿಸಿ ಬಿಸಿ ಹುರುಳಿ ಕಾಳಿನ ಸಾರು ಮತ್ತು ಪಲ್ಯ ಅನ್ನದ ಜೊತೆ ಬಡಿಸಿ ಜೊತೆಗೆ 1-2 ಸಂಡಿಗೆ ಹಪ್ಪಳ ಇದ್ರೆ ಅದು ಸ್ವರ್ಗವೇ. ಮುಂದಿನ ಅಡಿಗೆ ಮೊಳಕೆ ಬರಿಸಿದ ಹುರುಳಿ ಕಾಳಿನಿಂದ ಹುಳಿಯನ್ನ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಮಸಾಲೆಯನ್ನ ತಯಾರಿಸ್ಕೊಳ್ಳೋಣ. ಒಂದು ಪ್ಯಾನ್ಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅರ್ಧ ಇಂಚಿನಷ್ಟು ದಾಲ್ಚಿನ್ನಿ, 2 ಲವಂಗ ಹಾಗೂ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನ ಸೇರಿಸಿಕೊಂಡು ಹುರ್ಕೊಳ್ಬೇಕು. ಇದಕ್ಕೆ 10 ಕರಿಬೇವಿನ ಎಲೆ, ಕಟ್ ಮಾಡಿದ 1 ಚಿಕ್ಕ ಈರುಳ್ಳಿ ಹಾಗೂ ಟೊಮೆಟೊವನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಗೂ ಟೊಮೆಟೊ ಮೆತ್ತಗಾಗೋವರೆಗೂ ಹುರಿಯೋದನ್ನ ಮುಂದುವರಿಸಬೇಕು. 1/4 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಬಾಡಿದ ಮೇಲೆ ಉರಿಯನ್ನ ಆಫ್ ಮಾಡಿ ಈ ಮಸಾಲೆ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಿಕ್ಸಿ ಜಾರಿಗೆ ಸುಮಾರು 3/4 ಕಪ್ನಷ್ಟು ತೆಂಗಿನ ತುರಿ, 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಗೂ 1/4 ಟೀ ಸ್ಪೂನ್ ಅಷ್ಟು ಅರಿಶಿನವನ್ನು ಹಾಕಿ ಸಾಕಷ್ಟು ನೀರಿನ ಜೊತೆ ರುಬ್ಕೊಳ್ಬೇಕು. ಮಸಾಲೆ ತಯಾರಾಗಿದೆ. ಇನ್ನು ಕುಕ್ಕರ್ ಬಿಸಿ ಮಾಡಿ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ, ತೆಳ್ಳಗೆ ಹೆಚ್ಚಿದ 1 ಈರುಳ್ಳಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನ ಸ್ವಲ್ಪ ಬಾಡಿಸಿ 2 ಕಪ್ನಷ್ಟು ಮೊಳಕೆ ಬರಿಸಿದ ಹುರುಳಿ ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹುರುಳಿ ಕಾಳನ್ನ ರಾತ್ರಿ ಪೂರ್ತಿ ನೆನೆಸಿ ನೀರನ್ನೆಲ್ಲ ಬಸಿದು ಬೆಳಿಗ್ಗೆ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ರೆ 1 ದಿನದಲ್ಲಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಈಗ ಇದಕ್ಕೆ ಕಟ್ ಮಾಡಿದ 1 ಟೊಮೆಟೊ ಹಾಗೂ ಕಟ್ ಮಾಡಿದ 1 ಆಲೂಗಡ್ಡೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಜೊತೆಗೆ ಕೆಲವು ಸೆಕೆಂಡುಗಳ ಕಾಲ ಬಾಡಿಸಿ ಅದಕ್ಕೆ ರುಬ್ಬಿಟ್ಟ ಮಸಾಲೆಯನ್ನ ಸೇರಿಸ್ಕೊಳ್ಬೇಕು. ಹಾಗೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹುಳಿ ಹದಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಬೇಕು. 1 ಚಿಕ್ಕ ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಅದನ್ನ ಕಿವಿಚಿ ಅದರ ರಸವನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಅಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಚೆನ್ನಾಗಿ ಮಿಶ್ರ ಮಾಡಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಸಿಲ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಮೊಳಕೆ ಬರಿಸಿದ ಕಾಳುಗಳು ಪ್ರೋಟೀನ್ ಭರಿತವಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಸಾಂಬಾರ್ ಮಾಡ್ಕೊಂಡು ತಿಂದ್ರೆ ಅದು ತುಂಬಾ ರುಚಿ ಅನ್ಸುತ್ತೆ. ಕೊನೆಯದಾಗಿ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೂ ಇಂಗಿನ ಒಗ್ಗರಣೆ ಕೊಟ್ಟರೆ ಮೊಳಕೆ ಕಟ್ಟಿದ ಹುರುಳಿ ಕಾಳಿನ ಸಾಂಬಾರ್ ತಯಾರು. ಹುರುಳಿ ಕಾಳಿನಿಂದ ಸಾರು, ಸಾಂಬಾರು, ಪಲ್ಯ ಆಯಿತು. ಈಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ.
ಬಾಯಿ ಚಪ್ಪರಿಸೋ ರುಚಿಯ ಹುರುಳಿಕಾಳಿನ ಚಟ್ನಿಯನ್ನ ಒಮ್ಮೆಯಾದ್ರೂ ಮಾಡಿ ತಿನ್ನಲೇಬೇಕು. ಕುಚ್ಚಲಕ್ಕಿಯಿಂದ ಮಾಡಿದ ಅನ್ನದ ಜೊತೆ ಈ ಚಟ್ನಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಮೊದಲಿಗೆ ಒಂದು ಪ್ಯಾನಿಗೆ 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅರ್ಧ ಕಪ್ನಷ್ಟು ಹುರುಳಿ ಕಾಳನ್ನ ಚೆನ್ನಾಗಿ ಹುರಿದುಕೊಳ್ಬೇಕು. ಈ ಹುರಿಯೋ ಹಂತ ತುಂಬಾನೇ ಮುಖ್ಯ, ಇಲ್ದಿದ್ರೆ ಚಟ್ನಿಯಲ್ಲಿ ಹಸಿ ಹಸಿ ವಾಸನೆ ಬರುತ್ತೆ. ಮಂದ ಊರಿನಲ್ಲಿ ಕೈಯಾಡಿಸ್ತಾ ಹುರ್ಕೊಳ್ಬೇಕು. ಹುರಿದ ಹುರುಳಿ ಕಾಳು ತುಂಬಾ ಪರಿಮಳ ಬೀರುತ್ತೆ ಹಾಗೂ ಸ್ವಲ್ಪ ದಪ್ಪಗಾಗತ್ತೆ. ಈ ಹುರುಳಿ ಕಾಳನ್ನ ಒಂದು ಪ್ಲೇಟಿಗೆ ವರ್ಗಾಯಿಸಿ ಅದನ್ನ ತಣಿಲಿಕ್ಕೆ ಬಿಡೋಣ. ಈಗ ಅದೇ ಬಾಣಲೆಗೆ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೂ 5 ರಿಂದ 6 ಒಣಮೆಣಸಿನಕಾಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಮಂದ ಊರಿನಲ್ಲಿ ಚೆನ್ನಾಗಿ ಹುರಿದುಕೊಂಡು ಅದನ್ನ ಹುರುಳಿ ಕಾಳಿನ ಜೊತೆ ಸೇರಿಸ್ಕೊಳ್ಬೇಕು. ಹುರಿದ ಎಲ್ಲಾ ಸಾಮಗ್ರಿಗಳು ತಣ್ಣಗಾಗಿದೆ. ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಹಸಿ ತೆಂಗಿನ ತುರಿ ಅರ್ಧ ಕಪ್ನಷ್ಟು, ಒಂದು ಚಿಕ್ಕ ಪೀಸ್ ಹುಣಸೆ ಹಣ್ಣು ಹಾಗೂ 1 ಟೀ ಸ್ಪೂನ್ನಷ್ಟು ಉಪ್ಪನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಬಿಟ್ಟು ತರಿತರಿಯಾಗಿ ಇದನ್ನ ರುಬ್ಕೊಳ್ಬೇಕು. ವಿಶೇಷವಾಗಿ ಈ ಹುರುಳಿ ಕಾಳಿನ ಚಟ್ನಿಯನ್ನ ಸ್ವಲ್ಪ ತರಿತರಿಯಾಗಿ ರುಬ್ಬೋ ಕ್ರಮ ಇದೆ. ಸ್ವಲ್ಪ ನೀರನ್ನ ಕೂಡ ಹಾಕೊಳ್ತಾ ಇದ್ದೀನಿ. ಹುರುಳಿ ಕಾಳಿನ ಚಟ್ನಿ ತಯಾರಾಗಿದೆ. ಇದಕ್ಕೂ ಕೂಡ ಬೆಳ್ಳುಳ್ಳಿಯ ಒಗ್ಗರಣೆ ಕೊಡೋ ಕ್ರಮ ಇದೆ. 1 ಟೀ ಸ್ಪೂನಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಕೆಲವು ಬೆಳ್ಳುಳ್ಳಿ ಎಸಳುಗಳು ಹಾಗೂ ಕರಿಬೇವಿನ ಎಲೆಯನ್ನ ಸೇರಿಸಿ ಸಾಸಿವೆ ಚಟಪಟ ಸಿಡಿದ ಮೇಲೆ ಈ ಒಗ್ಗರಣೆನ ಚಟ್ನಿಗೆ ಸೇರಿಸಿದ್ರೆ ಆಯ್ತು. ಬೆಳ್ಳುಳ್ಳಿಯನ್ನ ಇಷ್ಟಪಡದೇ ಇರುವವರು ಬರೀ ಸಾಸಿವೆಯನ್ನ ಮಾತ್ರ ಹಾಕಿ ಒಗ್ಗರಿಸಬಹುದು. ಈ ಅಡುಗೆಗಳಲ್ಲಿ ನೀವು ಯಾವ್ದನ್ನ ಮಾಡಿದ್ರಿ, ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.